ಹಲೋ ಹಾಯ್ ಡಿಯರ್ಸ್ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಚೆನ್ನಾಗಿ ಹೊಸ ವರ್ಷನ ಸೆಲೆಬ್ರೇಟ್ ಮಾಡಿದ್ದೀರಾ ಅಂತ ಅಂದ್ಕೊಳ್ತೀನಿ. ಓಕೆ, ಎಲ್ರಿಗೂ ಮತ್ತೊಮ್ಮೆ ಹ್ಯಾಪಿ ನ್ಯೂ ಇಯರ್ ಅಂತ ಹೇಳ್ತಾ, ಇವತ್ತಿನ ನಮ್ಮ ಎರಡು ಕನಸು ಎಪಿಸೋಡ್ 33. ಈ ಎಪಿಸೋಡಲ್ಲಿ ಎದೆ ಬಡಿತ ಜೋರಾಗಿದೆ ನಮ್ಮ ಶರತ್ಗೆ. ಯಾಕೆ ಏನು ಅಂತ ಹೇಳಿ ಈ ಎಪಿಸೋಡಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಹಾಗೆ ಶರತ್ ಅವ್ರ ಅಪ್ಪ ಕೂಡ ಇವಾಗ ಅವ್ರ ಮನೆಗೆ ಬರ್ತಾ ಇದ್ದಾರೆ. ಏನಕ್ಕೆ ಅವ್ರು ಬಂದಮೇಲೆ ನಿತ್ಯನ ಇಷ್ಟಪಡ್ತಾರಾ ಇಲ್ಲ ಲಾವಣ್ಯನ ಇಷ್ಟಪಡ್ತಾರಾ ಸೊಸೆಯಾಗಿ ತಂದ್ಕೊಳ್ಳೋದಕ್ಕೆ ಅಂತ ಈ ಎಪಿಸೋಡಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಹೋಗಿ ಎಪಿಸೋಡ್ನ ನೋಡ್ಕೊಂಡು ಬನ್ನಿ. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಹೇಳಿದ್ದೀನಲ್ವಾ, ಈ ಮಂತಲ್ಲಿ 1000 ಸಬ್ಸ್ಕ್ರೈಬರ್ಸ್ನ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ವೀಡಿಯೋಸ್ ನೋಡೋರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಎದೆ ಬಡಿತ ಜೋರಾಗಿದೆ. ಮನೆಯವರೆಲ್ಲ ಶರತ್ ಮೇಲೆ ಗರಂ ಆಗಿದ್ರು. ಶರತ್ ಟೆರೆಸ್ ಮೇಲೆ ನಿಂತಿದ್ದ. ಸಂಜೆ ಹೊತ್ತು ಬೇರೆ, ಸೂರ್ಯ ಮುಳುಗ್ತಾ ಇದ್ದ. ಅದನ್ನು ನೋಡ್ಕೊಂಡು ನಿಂತಿದ್ದೆ ಶರತ್. ನಿತ್ಯ ವರ್ಷನ ಕರ್ಕೊಂಡು ಟೆರೆಸ್ ಮೇಲೆ ಬರ್ತಾಳೆ. ಶರತ್ ಅವರಿಬ್ಬರನ್ನ ನೋಡಿ ಆ ಕಡೆ ತಿರುಗ್ಕೊಂಡು ನಿಂತ. ನಿತ್ಯ, ಒಬ್ಬೊಬ್ಬರು ಒಂದೊಂದು ಥರ ಆಡ್ತಾ ಇದ್ದೀರಲ್ಲ, ಏನು ಸರ್ ನೀವು? ನಮ್ಮ ವರ್ಷ ಚಿರುತರನೇ ತಾನೆ, ಅವಳಿಗೇನು ಸೀಕ್ರೆಟ್ ರೂಮ್ ಬಗ್ಗೆ ಹೇಗೆ ಗೊತ್ತಾಗುತ್ತೆ? ನೀವು ಹೋಗಿಬಿಡಿ ಅಂತ ಹೇಳಿದ್ರೆ ಆಗ್ತಿತ್ತಪ್ಪ, ಅದಕ್ಕೆ ಹೊಡೆಯೋದಕ್ಕೆ ಬೇರೆ ಹೋಗಿದ್ರಂತೆ. ಶರತ್, ಏನು ನೀನಿವಾಗ ಸಂಧಾನ ಮಾಡಿಸೋದಕ್ಕೆ ಬಂದಿದ್ಯಾ ಅನಿಸುತ್ತೆ. ನಿತ್ಯ, ಹೌದು, ಮತ್ತೆ ನಮ್ಮ ವರ್ಷ ಅಳೋದನ್ನ ನೋಡ್ಕೊಂಡು ಸುಮ್ಮನೆ ಇರೋಕ್ಕಾಗತ್ತಾ? ತಪ್ಪು ನಿಮ್ಮದೇ ಸರ್. ದೊಡ್ಡೋರಾಗಿ ನೀವು ಬುದ್ಧಿ ಹೇಳಬೇಕು. ಅಂಥದ್ರಲ್ಲಿ ನೀವೇ ಕೈ ಮಾಡೋಕ್ಕೆ ಹೋಗಿದ್ದು ಸರಿ ಅಲ್ಲ. ಅದೇನೇ ಆಗಲಿ, ಅದೆಲ್ಲ ನಮಗೆ ಬೇಡ. ನೀವು ನಮ್ಮ ವರ್ಷ ಹತ್ರ ಸಾರಿ ಕೇಳಬೇಕಪ್ಪ, ಅಷ್ಟೆ. ವರ್ಷ, ನಿತ್ಯಕ್ಕ, ಯಾರೂ ಸಾರಿ ಕೇಳೋದೇನು ಬೇಕಾಗಿಲ್ಲ, ನಾವು ಹೋಗೋಣ ಬನ್ನಿ. ನಿತ್ಯ, ನೋಡಿದ್ರ ಸರ್, ಪಾಪ ವರ್ಷ. ಶರತ್, ವರ್ಷ, ಓಕೆ ಸಾರಿ ಆಯಿತಾ, ಮತ್ತೆ ನೀನು ಇನ್ನೊಂದು ಸರಿ ಆ ಕಡೆ ಹೋಗಬೇಡ, ಓಕೆನಾ? ವರ್ಷ ಕೋಪನೆಲ್ಲ ಮರ್ತೋಗಿ, ಆಯಿತು ಅಣ್ಣ, ನಂದು ತಪ್ಪಿದೆ, ನಾನು ಆ ಕಡೆ ಹೋಗಬಾರ್ದಿತ್ತು, ಮತ್ತೆ ಹೋಗಲ್ಲ ಅಂತ ಹೇಳಿಬಿಟ್ಟು ಅಲ್ಲಿಂದ ಹೋಗ್ತಾಳೆ. ಶರತ್ ಮತ್ತು ನಿತ್ಯ ಅಲ್ಲೇ ಉಳ್ಕೊಳ್ತಾರೆ. ನಿತ್ಯ, ನೋಡಿದ್ರಾ ಸರ್, ನೀವು ಸಾರಿ ಕೇಳಿದ್ದಕ್ಕೆ ವರ್ಷ ಎಲ್ಲ ಮರೆತು ಎಷ್ಟು ಬೇಗ ಖುಷಿ ಆದ್ಲು. ಅವಳೊಂಥರ ಪುಟ್ಟು ಮಗು ಸರ್ ಅಂತಿದ್ಲು. ಶರತ್ ಮತ್ತೆ ನೀನು ಅಂತ ನಿಧಾನವಾಗಿ ಕೇಳ್ದ. ನಗು ಮುಖದಲ್ಲಿದ್ದ ನಿತ್ಯ ಆ ಮಾತು ಕೇಳಿದ ತಕ್ಷಣ ಮುಖ ಸಪ್ಪಗೆ ಮಾಡಿಕೊಂಡ್ಳು. ಏನೂ ಮಾತಾಡದೆ ಅಲ್ಲಿಂದ ಹೋಗೋದಕ್ಕೆ ಹೋಗ್ತಾಳೆ. ಹೋಗ್ತಾ ಇದ್ದವಳು ಕೈ ಹಿಡ್ಕೊಂಡು ಶರತ್, ಇನ್ನೂ ಬೇಜಾರ ನಿತ್ಯ ಅಂದ. ನಿತ್ಯ ಅವನ ಮುಖ ಹಾಗೆ ಅವನು ಹಿಡ್ದಿರೋ ಕೈನ ನೋಡಿ ಇಲ್ಲ ಅಂತ ತಲೆ ಆಡಿಸ್ತಾಳೆ. ಅವಳು ನಗ್ತಾ ಹಿಡ್ದಿದ್ದ ಕೈನ ಬಿಟ್ಟು, ಬೆಳಿಗ್ಗೆಯಿಂದ ಎಲ್ಲೋಗಿದ್ದೆ ಅಂತ ಕೇಳ್ದ. ನಿತ್ಯ, ಹಾಂ ಅದೇ ಸರ್, ಶ್ರುತಿ ಮನೆಗೆ ಹೋಗೋಣ ಅಂತ ಹೋದ್ನಾ, ಆದರೆ ದಾರಿಯಲ್ಲಿ ರಾಹುಲ್ ಅಣ್ಣ ಸಿಕ್ಕಿದ್ದ, ಅವ್ರ ಮನೆಗೆ ಹೋಗ್ಬಿಟ್ಟು ಬಂದೆ. ಶರತ್, ಹೌದಾ, ಏನಕ್ಕೆ ಹೋಗಿದ್ದೆ? ನಿತ್ಯ, ಅಯ್ಯೋ ಸರ್, ನಾನು ನಿಮಗೆ ಕೇಳೋದೇ ಮರೆತೆ. ರಾಹುಲ್ ಅಣ್ಣ ಯಾರು ಗೊತ್ತಾ? ಅವ್ರ ಬ್ಯಾಕ್ಗ್ರೌಂಡ್ ಏನು ಗೊತ್ತಾ? ಶರತ್, ಯಾರು? ನಿತ್ಯ, ಅವರು ಮೊದಲು ಒಂದು ದೊಡ್ಡ ಬಿಸ್ನೆಸ್ ಮ್ಯಾನ್ ಆಗಿದ್ದವರು, ಆಮೇಲೆ ಮೋಸ ಮಾಡೋರ ಕೈಗೆ ಸಿಕ್ಕಿ ಮೋಸ ಹೋಗಿದ್ದಾರೆ. ಇದಕ್ಕೆಲ್ಲ ಯಾವುದೋ ಒಂದು ಹುಡುಗಿ ಕಾರಣ ಅಂತೆ. ಅಷ್ಟರಲ್ಲಿ ಅಲ್ಲಿಗೆ ಲಾವಣ್ಯ ಬರ್ತಾಳೆ. ಲಾವಣ್ಯ ಬಂದಿದ್ದು ನೋಡಿ ನಿತ್ಯ ಮಾತಾಡೋದನ್ನು ನಿಲ್ಲಿಸಿ ಅಲ್ಲಿಂದ ಹೋಗ್ತಾಳೆ. ಲಾವಣ್ಯ, ಇವ್ರನ್ನ ಎಷ್ಟೇ ದೂರ ಇಡಬೇಕು ಅಂತ ಅಂದರೂ ಯಾವಾಗಲೂ ಅಂಟ್ಕೊಂಡೇ ಇರ್ತಾರಲ್ಲ, ಅಪ್ಪಿ ತಪ್ಪಿ ಏನಾದರೂ ಇವ್ರಿಗೆ ನಿಜವಾದ ಹೆಸರು ಗೊತ್ತಾಗ್ಬಿಟ್ರೆ ಅನ್ನೋ ಭಯದಲ್ಲೇ ಇದ್ಲು. ಈ ಕಡೆ ವರ್ಷ ಮತ್ತು ಶರತ್ ಲ್ಯಾಪ್ಟಾಪಲ್ಲಿ ಏನೇನೋ ನೋಡ್ಕೊಂಡು ಕೂತಿದ್ರು. ಅಣ್ಣ, ನಾನು ನಿನಗೆ ಏನೋ ಹೇಳಬೇಕು ಕಣೋ. ಶರತ್, ಹೇಳು ವರ್ಷ, ಏನದು? ವರ್ಷ, ಅಲ್ಲ ನೀನು ಬೈದ್ರೆ? ಶರತ್, ಹಾಗಾದರೆ ಬೈಯೋ ಅಂಥದ್ದು ಏನೋ ಇದೆ ಅಂತಾಯಿತು. ಏನು ಹೇಳು, ಪರವಾಗಿಲ್ಲ. ವರ್ಷಗೆ ಯಾಕೋ ಧೈರ್ಯ ಬರಲಿಲ್ಲ. ಅದು ಅದು ಅಣ್ಣ, ಅಣ್ಣ ಏನಿಲ್ಲ, ನಿನ್ನ ಲವ್ ಸ್ಟೋರಿ ಬಗ್ಗೆ ಹೇಳು, ಅಷ್ಟೇ, ಅಷ್ಟೇ ಅಂತ ಅಂದ್ಲು. ಶರತ್, ಈಗ ಅದೆಲ್ಲ ಬೇಕಾ? ವರ್ಷ, ಅಯ್ಯೋ ಅದರಲ್ಲಿ ತಪ್ಪೇನಿದೆ ಅಣ್ಣ, ನಿನ್ನ ಹುಡುಗಿ ಬಗ್ಗೆ ನೀನು ಹೇಳೋದ್ರಲ್ಲಿ ಹಿಂಜರಿಕೆ ಏನು? ಶರತ್, ಹಾಗೇನಿಲ್ಲ, ಅವಳ ಬಗ್ಗೆ ಹೇಳೋದಕ್ಕೆ ಹಿಂಜರಿಕೆ ಏನಲ್ಲ. ಶಿ ಈಸ್ ವೆರಿ ಸ್ಪೆಷಲ್ ಟು ಮೀ.
ಪ್ರಪಂಚದಲ್ಲಿ ಎಲ್ಲ ನೋವು ಮರೆಸುವಂಥ ಶಕ್ತಿ ಇದೆ ನನ್ನ ಹುಡುಗಿ ಬರೆಯೋ ಆ ಲೆಟರ್ಸ್ಗಳಲ್ಲಿ ಅಂತ ಹೋಗ್ಲಿಕ್ಕೆ ಸ್ಟಾರ್ಟ್ ಮಾಡ್ದ. ವರ್ಷಗೆ ತಲೆ ಬಿಸಿ ಆಯಿತು. ಅಣ್ಣ, ಏನೋ ಅದು ಎದುರಿಗಿರೋರು ನೀನು ಹುಡುಗಿ ಬಗ್ಗೆ ಹೇಳು ಅಂತ ಅಂದರೆ ಯಾವುದೋ ಲೆಟರ್ ಅಂತ ಇದೆಯಾ ಅಂದ್ಲು. ಶರತ್, ಅಯ್ಯೋ ಹೌದಲ್ವಾ, ಪಾರಿಜಾತ ಸಿಕ್ಕಿದ್ರು ನನಗೆ ಯಾಕೆ ಆ ಥರ ಫೀಲ್ ಬರ್ತಾ ಇಲ್ಲ, ಯಾಕೆ ಹಿಂಗೆ ಆಗ್ತಾಯಿದೆ ಅಂತಲೇ ಅರ್ಥ ಆಗ್ತಿಲ್ಲ ಅಂತ ಅವನಿಗವನೇ ಅಂದ್ಕೊಳ್ತಿದ್ದ. ವರ್ಷ ಶರತ್ ಸೈಲೆಂಟ್ ಆಗಿರೋದು ನೋಡಿ, ಅಣ್ಣ ಏನಾಯಿತು, ಯಾಕೆ ಸೈಲೆಂಟ್ ಆಗಿಬಿಟ್ಟೆ? ಶರತ್, ಹಾಂ ಏನಿಲ್ಲ ವರ್ಷ, ನೀನು ಹೇಳಿದೆ ಅಲ್ವಾ ಅದ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ದೆ ಅಷ್ಟೆ. ವರ್ಷ, ನಿನಗೆ ನಿಜವಾಗ್ಲೂ ಲವ್ ಆಗಿದೆಯಾ ಅಂತ. ಶರತ್, ಯಾಕೆ ವರ್ಷ ಹಾಗೆ ಕೇಳ್ತಾ ಇದೆಯಾ? ವರ್ಷ, ಇನ್ನೇನಣ್ಣ, ಲವ್ ಅಂದರೆ ಲೆಟರ್ ಅದು ಇದು ಅಂತ ಇದೆಯಾ? ಏ, ಲವ್ ಅಂದರೆ ಎಮೋಷನ್ ಕಣೋ, ಅವಳ ಹತ್ರ ನಿನಗೆ ಸಹಿಸ್ಕೊಳ್ಳೋಕ್ಕಾಗಬಾರ್ದು, ಅದು ಲವ್ ಅಂದರೆ. ಶರತ್, ನಿತ್ಯ ಅಳ್ತಿದ್ದಿದ್ದು ನೋಡಿ ಅವನು ಸಂತ ಪಡ್ತಿದ್ದ, ಅದನ್ನು ನೆನೆಸ್ಕೊಂಡು ವರ್ಷನ ನೋಡ್ದ. ವರ್ಷ, ಅವಳ ಖುಷಿನ ನೋಡಿದ್ರೆ ನಿನಗೆ ಖುಷಿ ಆಗುತ್ತೆ, ನಿನ್ನ ಮುಖದಲ್ಲಿ ಒಂದು ಸಣ್ಣ ಮುಗುಳ್ನಗೆ ಇರುತ್ತೆ, ಮತ್ತು ನಿನ್ನ ಜೊತೆ ಇದ್ದರೆ ನೀನು ಈ ಪ್ರಪಂಚನೇ ಮರೆತು ಬಿಡ್ತೀಯ ಹಾಗನ್ನಿಸ್ಬೇಕು, ಅದು ಅದು ನಿಜವಾದ ಪ್ರೀತಿ ಅಂದರೆ. ಶರತ್ಗೆ ನಿತ್ಯ ಜೊತೆ ಇದ್ದ ಖುಷಿ ಗಳಿಗೆಗಳು ನೆನಪಿಗೆ ಬಂತು. ವರ್ಷ, ಅವಳಿಗೋಸ್ಕರ, ಅವಳ ಖುಷಿಗೋಸ್ಕರ ನೀನು ಏನು ಮಾಡೋದಕ್ಕೂ ರೆಡಿ ಆಗ್ತೀಯ. ಅವಳು ನಿನ್ನ ಸುತ್ತಮುತ್ತ ಇರಬೇಕಾದ್ರೆ ನಿನಗೆ ಮಾತ್ರ ತಂಗಾಳಿ ಬೀಸೋ ಸ್ಪರ್ಶ ಆಗುತ್ತೆ. ಅವಳು ನಿನ್ನ ಹತ್ರ ಬಂದಾಗ ನಿನ್ನ ಎದೆ ಬಡಿತ ಜಾಸ್ತಿ ಆಗುತ್ತೆ. ಶರತ್ ನಿತ್ಯ ಕಿಸ್ ಮಾಡಿದ್ನೇ ನೆನಪಿಸ್ಕೊಂಡು ಅವನ ಎದೆ ಮೇಲೆ ಕೈ ಇಟ್ಕೊಂಡ. ಅವನ ಎದೆ ಬಡಿತ ಜೋರಾಯಿತು. ಆಮೇಲೆ ಅಯ್ಯೋ ಇದೇನಾಗ್ತಾ ಇದೆ, ಪಾರಿಜಾತನ ಬಿಟ್ಟು ನಿತ್ಯನ, ಛೇ ಅಂದ್ಕೊಂಡು ತನಗೆ ತಾನೇ ಸಮಜಾಯಿಸ್ಕೊಳ್ತಾ, ಏ ವರ್ಷ, ಇದೇನು ಹೇಳ್ತಾ ಇದೆಯಾ ನೀನು? ಹೌದು, ಇದನ್ನೆಲ್ಲ ನೀನು ಹೆಂಗೆ ಕಲಿತೆ ಹೇಳು, ಫಿಲಾಸಫಿ ಹೇಳು ಅಂದರೆ ಚೆನ್ನಾಗಿ ಹೇಳ್ತೀಯ ಅಂದ. ವರ್ಷ, ಅಣ್ಣ ನಾನೇನು ಫಿಲಾಸಫಿ ಹೇಳ್ತಾ ಇದ್ದೀನಿ, ಇದೆಲ್ಲ ಲವ್ ಸಿಮ್ಟಮ್ಸ್ ಕಣೋ, ಸುಮ್ಮನೆ ನಂಬಲ್ಲ ಅಂತೀಯ ನೀನು. ಅದು ಹೇಗೆ ನಿನಗೆ ಲವ್ ಆಯಿತು ಅಂತ ನನಗಂತೂ ಗೊತ್ತಾಗ್ತಾ ಇಲ್ಲ. ಅದೇ ಸಮಯಕ್ಕೆ ನಿತ್ಯ ಆ ಕಡೆಯಿಂದ ಹೂವಿನ ತಟ್ಟೆ ಇಟ್ಕೊಂಡು ಬರ್ತಾ ಇದ್ಲು. ಈ ಕಡೆ ಲಾವಣ್ಯ ಫೋನಲ್ಲಿ ಮಾತಾಡ್ಕೊಳ್ತಾ ನಿಂತಿದ್ಲು. ಶರತ್ಗೆ ತಂಗಾಳಿ ಬೀಸೋ ಹಾಗೆ ಆಗುತ್ತೆ. ಹಾಗೆ ತನ್ನ ಎದೆ ಬಡಿತ ಜಾಸ್ತಿ ಆಗ್ತಾ ಇರುತ್ತೆ. ಅವನಿಗೆ ಎದೆ ಮೇಲೆ ಕೈ ಇಟ್ಕೊಂಡು ಆ ಕಡೆ ಈ ಕಡೆ ನೋಡಿ ಪಾರಿಜಾತ ಅಂತಿದ್ದ. ಅಷ್ಟರಲ್ಲಿ ನಿತ್ಯ ಹೂವಿನ ತಟ್ಟೆ ಟೇಬಲ್ ಮೇಲಿಟ್ಟು ಅವಳು ಕೆಳಗಡೆ ಕುತ್ಕೊಂಡ್ಳು. ಲಾವಣ್ಯ ಅಲ್ಲಿರೋದನ್ನ ನೋಡಿ ಶರತ್ ನೋಡ್ದ. ವರ್ಷ ಹೇಳಿದ್ದು ನಿಜ ಅನಿಸುತ್ತೆ, ಅದಕ್ಕೆ ಲಾವಣ್ಯ ನೋಡಿ ನನ್ನ ಎದೆ ಬಡಿತ ಜಾಸ್ತಿ ಆಯಿತು ಅಂತ ಹೇಳಿ ಮುಗುಳ್ನಕ್ಕ. ಇಲ್ಲೂ ಮಿಸ್ ಆಯಿತು ನಮ್ಮ ನಿತ್ಯನೇ ಪಾರಿಜಾತ ಅಂತ ಗೊತ್ತಾಗೋದು. ಈ ಕಡೆ ಶರತ್ನ ತಂದೆ ಕೂಡ ಮನೆಗೆ ಬಂದರು. ಎಲ್ಲರೂ ಅವ್ರನ್ನ ನೋಡಿ ವೆಲ್ಕಮ್ ಮಾಡಿದ್ರು. ರಾಧಾ ಮನೆ ಒಳಗಡೆ ಬಂದಮೇಲೆ ಅವ್ರ ಅಪ್ಪನ ನಿತ್ಯಾಗೆ ತೋರಿಸಿ, ನಿತ್ಯ ಇವರು ನಮ್ಮಪ್ಪ ಅಂತ ಪರಿಚಯ ಮಾಡಿಸಿದ್ಲು. ನಿತ್ಯ ಅವ್ರ ಕಾಲಿಗೆ ಬಿದ್ದು ಆಶೀರ್ವಾದ ತೊಗೊಂಡ್ಳು. ಶರತ್ ಅಪ್ಪ ಚೆನ್ನಾಗಿರೋ ಮಗಳೇ ಅಂತ ಆಶೀರ್ವಾದ ಮಾಡಿ, ಪರವಾಗಿಲ್ಲ ಶರತ್, ಒಳ್ಳೆ ಸಂಸ್ಕಾರ ಇರೋ ಹುಡುಗಿನ ಲವ್ ಮಾಡಿದ್ಯಾ ಅಂದರು. ಶರತ್ ನಿತ್ಯ ಒಬ್ರಿಗೊಬ್ರು ಮುಖ ನೋಡ್ಕೊಳ್ತಿದ್ರು. ಎಲ್ರಿಗೂ ಅವ್ರನ್ನ ನೋಡಿದ್ರೆ ಅವರಿಬ್ಬರು ಮದುವೆ ಆಗ್ತಾರೆ, ಅವರಿಬ್ಬರದ್ದು ಒಳ್ಳೆ ಪೇರ್ ಅಂತ ಗೊತ್ತಾಗ್ತಿದೆ. ಬಟ್ ಮೇಯ್ನ್ ಮ್ಯಾಟರ್ ಅವ್ರಿಗೆ ಗೊತ್ತಾಗ್ತಾ ಇಲ್ಲ. ಆಮೇಲೆ ರಾಧಾ, ಅಯ್ಯೋ ಅಪ್ಪ, ಶರತ್ ಲವ್ ಮಾಡ್ತಿರೋದು ನಿತ್ಯನಲ್ಲ ಅಂದರು. ಆಗ ಅಪ್ಪ, ಹೌದಾ, ಹಾಗಾದರೆ ಆ ಹುಡುಗಿ ಎಲ್ಲೋದ್ಲು, ಇದೇ ಮನೇಲಿದ್ದಾಳೆ ಅಂತ ಹೇಳಿದ್ರಲ್ವಾ ಅಂದರು. ರಾಧಾ, ಹೌದು ಅಪ್ಪ, ಒಂದು ನಿಮಿಷ ಇರಿ ಕರಿತೀನಿ ಅಂತ ಹೇಳಿ ಲಾವಣ್ಯ ಲಾವಣ್ಯ ಅಂತ ಕರೆದ್ರು. ಲಾವಣ್ಯ ಒಂಚೂರು ನಯ ನಾಜೂಕು ಇಲ್ಲದೆ ಮಿನಿ ಫ್ರಾಕ್ ಹಾಕ್ಕೊಂಡು ಕೆಳಗಡೆ ಬಂದಳು. ಮನೆಯವರೆಲ್ಲ ಅವಳನ್ನೇ ನೋಡ್ತಾ ಇದ್ದರು. ಶರತ್ ಲಾವಣ್ಯ ಹತ್ರ ಬಂದು, ಲಾವಣ್ಯ, ವಾಟ್ ಇಸ್ ದಿಸ್, ಅಪ್ಪ ಬರ್ತಾ ಇದ್ದಾರೆ, ಸ್ವಲ್ಪ ಗಂಭೀರವಾದ ಬಟ್ಟೆ ಹಾಕೋದಕ್ಕಾಗಲ್ವಾ? ಲಾವಣ್ಯ, ಶರತ್, ಇದು ಇವಾಗಿನ ಟ್ರೆಂಡ್, ನೀನಿನ್ನು ಯಾವ ಕಾಲದಲ್ಲಿದೆಯಾ ಅಂದ್ಲು. ಶರತ್ಗೆ ಅವಳ ಮಾತು ಕೇಳಿ ಕೋಪ ಬರ್ತಾ ಇತ್ತು. ಬಟ್ ಏನು ಮಾತಾಡೋ ಪರಿಸ್ಥಿತಿಯಲ್ಲಿ ಅವ್ರನ್ನ ಇರಲಿಲ್ಲ. ಲತಾ, ಹೌದು, ಮತ್ತು ಅಣ್ಣ,
ಇವಳೇ ನೋಡು ನಿನ್ನ ಭಾವಿ ಸೊಸೆ ಶರತ್ನ ಮದುವೆ ಆಗೋದಕ್ಕೆ ಅಂತ ಬಂದಿರೋಳು. ತುಂಬ ಬುದ್ಧಿವಂತೆ ಅಣ್ಣ. ಲಾವಣ್ಯ ಹಲೋ ಅಂಕಲ್ ಅಂದ್ಲು. ಶರತ್ ತಂದೆಗೂ ಅವಳ ಬಿಹೇವಿಯರ್ ಇಷ್ಟ ಆಗಲಿಲ್ಲ. ಆಗ ರಾಧಾ ಅಪ್ಪ ನೀವು ರೆಸ್ಟ್ ಮಾಡಿ ಬನ್ನಿ ಅಂದ್ಲು. ಇರಮ್ಮ ನೀನಿನ್ನೂ ಪುಟಾಣಿನ ತೋರಿಸೇ ಇಲ್ಲ ಅಂದರು ಅವರಪ್ಪ. ಅದು ಕೇಳಿಸ್ಕೊಂಡು ನಿತ್ಯ ಚಿರು ಪುಟಾಣಿನ ಕರೆದ್ಕೊಂಡು ಬಂದ್ಲು. ಪುಟಾಣಿ ನೋಡು ಇದು ನಿಮ್ಮ ತಾತ ಅಂತ ಹೇಳಿದ್ಲು. ಅದನ್ನು ಕೇಳಿದ್ದು ಪುಟಾಣಿ ಹೋಗಿ ಅವ್ರ ತಾತನ ಕಾಲಿಗೆ ನಮಸ್ಕಾರ ಮಾಡ್ದ. ಶರತ್ ಅವರಪ್ಪ ಅವನನ್ನು ಎತ್ಕೊಂಡು ಮುತ್ತಾಡ್ತಾ ಅಪ್ಪಬ್ಬಾ ಎಷ್ಟು ಚೂಟಿ ಇದೆಯಾ ನೀನು, ಎಷ್ಟು ವಯಸ್ಸು ನಿನಗೆ, ಈ ಥರ ಕಾಲಿಗೆ ಬಿದ್ದು ಆಶೀರ್ವಾದ ತೊಗೊಳ್ಳೋದು ಹೇಳ್ಕೊಟ್ಟಿದ್ದು ಯಾರು ಅಂತ ಮುದ್ದು ಮಾಡ್ತಾ ಕೇಳಿದ್ರು. ಚಿರು ನಮ್ಮ ನಿತ್ಯ ಡಾರ್ಲಿಂಗ್ ಹೇಳ್ಕೊಟ್ಟಿದ್ದು ಅಂತಾನೆ. ಚಿರು ಮಾತು ಕೇಳಿಸ್ಕೊಂಡು ಶರತ್ ಅಪ್ಪ ನಿತ್ಯನ ಹತ್ರ ಕರೀತಾರೆ. ನಿತ್ಯ ಶರತ್ನ ನೋಡಿ ಅವ್ರ ಮುಂದೆ ಬಂದು ನಿಂತಳು. ನಮ್ಮ ಹತ್ರ ಏನಿರುತ್ತೆ ಅದನ್ನೇ ನಾವು ಇನ್ನೊಬ್ರಿಗೆ ಹಂಚೋದಕ್ಕೆ ಸಾಧ್ಯ ಕಣಮ್ಮ. ಲಾವಣ್ಯ ಮುಖ ನೋಡ್ತಾ ನಮಗೆ ಅಹಂಕಾರ ಇದ್ದರೆ ಬೇರೆಯವರಿಗೂ ಅಹಂಕಾರನೇ ಹಂಚ್ತೀವಿ. ನಮ್ಮಲ್ಲಿ ಸದ್ಗುಣಗಳಿದ್ದರೆ ಪರರಿಗೂ ಸದ್ಗುಣಗಳನ್ನೇ ಹಂಚ್ತೀವಿ. ಒಳ್ಳೆ ಗುಣಗಳನ್ನ ಬೆಳೆಸ್ಕೊಂಡಿದ್ಯಾಮ್ಮ. ನಮ್ಮ ಪುಟಾಣಿ ನಿನ್ನ ಹತ್ರ ಬೆಳೆದಿರೋದಕ್ಕೆ ಅವನು ಅದೃಷ್ಟ ಮಾಡಿದ್ದ ಅಂತ ಹೇಳಿ ನಿತ್ಯ ತಲೆ ಮೇಲೆ ಕೈ ಇಟ್ಟು ಚೆನ್ನಾಗಿರಮ್ಮ ಅಂತ ಆಶೀರ್ವಾದ ಮಾಡಿದ್ರು. ನಮ್ಮ ನಿತ್ಯ ಗುಣನೇ ಹಾಗೆ, ಎಲ್ಲರ ಹತ್ರನೂ ಪಾಸಿಟಿವಿಟಿನೇ ನೋಡ್ತಾಳೆ. ಹಾಗೆ ಎಲ್ಲರೂ ಅವ್ರ ಹತ್ರ ಪಾಸಿಟಿವಿಟಿನ ನೋಡಿ ಅವಳಿಗೆ ಚೆನ್ನಾಗಿರು ಅಂತ ಆಶೀರ್ವಾದ ಮಾಡ್ತಾರೆ. ಲಾವಣ್ಯ ನಿತ್ಯನ ಹೊಗಳೋದು ನೋಡಿ ಉರ್ಕೊಂಡು ಅಲ್ಲಿಂದ ಹೊರಟೋಗ್ತಾಳೆ. ನಿತ್ಯ ಶರತ್ ನೋಡಿದ್ಲು. ಅವರಪ್ಪ ನಿತ್ಯನ ಹೊಗಳಿದ್ನ ನೋಡಿ ಶರತ್ ಖುಷಿ ಪಡ್ತಾ ಇದ್ದ. ಮತ್ತು ಲಾವಣ್ಯ ಬಿಹೇವಿಯರ್ನ ನೋಡಿ ಬೇಜಾರಾಗ್ತಾನೆ. ಲಾವಣ್ಯ ಲೆಟರ್ ಬರಿಬೇಕಾದ್ರೆ ಇರೋ ರೀತಿ ಇವಾಗ ಇಲ್ವಲ್ಲ, ಯಾಕೆ ಅನ್ನೋ ಅನುಮಾನ ಅವನಲ್ಲಿ ಹುಟ್ಕೊಳ್ತಾ ಇದೆ. ಇವಾಗ ಅವನಲ್ಲೂ ಸಹ ಅವಳ ಬಿಹೇವಿಯರ್ನ ನೋಡಿ ಅನುಮಾನ ಹುಟ್ಕೊಳ್ತಾ ಇದೆ. ಅವಳನ್ನು ಕೇಳಿದ್ರೆ ಬೇಜಾರು ಮಾಡ್ಕೊಳ್ಬೋದು ಅಂತ ಹೇಳಿ ಇದನ್ನು ಅವನೇ ಕಂಡುಹಿಡಿಬೇಕು ಅಂತ ನಿರ್ಧಾರ ಮಾಡ್ತಾನೆ. ತನ್ನ ಮನಸ್ಸಿಗೆ ಅನ್ನಿಸ್ತಾ ಇರೋದು ಸುಳ್ಳು ಇಲ್ಲ ಲಾವಣ್ಯ ಹೇಳ್ತಿರೋದು ಸುಳ್ಳು ಅಂತ ಹೇಳಿ ಶರತ್ ಈಗ ಕಂಡುಹಿಡಿಬೇಕಾಗಿದೆ. ನೋಡೋಣ ನಮ್ಮ ಶರತ್ ಯಾವ್ಯಾವ ರೀತಿ ನಿಜವಾದ ಪಾರಿಜಾತ ಯಾರು ಅಂತ ಕಂಡುಹಿಡಿತಾನ ಇಲ್ವಾ ಅನ್ನೋದನ್ನು ಮುಂದಿನ ಎಪಿಸೋಡ್ಗಳಲ್ಲಿ ಹೇಳ್ತಾ ಹೋಗ್ತೀನಿ. ಸೊ ಅಲ್ಲಿ ತನಕ ನನ್ನ ಚಾನಲ್ನ ನೋಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋಸ್. Love you all. Bye.